ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ರೈತರನ್ನು ಉತ್ತೇಜಿಸಲು ಸಲುವಾಗಿ ಹಾಗೂ ರಾಜ್ಯದ ಸಾವಯವ ಮತ್ತು ರಾಗಿ ಕೃಷಿಯನ್ನು ಉತ್ತೇಜಿಸಲು ರೈತ ಸಿರಿ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯಡಿ ರಾಜ್ಯ ಸರ್ಕಾರ ರೈತರಿಗೆ ಆರ್ಥಿಕ ನೆರವು ನೀಡಲಿದೆ. ಸರ್ಕಾರದ ರೈತ ಸಿರಿ ಯೋಜನೆ 2024 ಮತ್ತೆ ಜಾರಿ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಯೋಜನೆ ಅಡಿ ಕರ್ನಾಟಕ ಸರ್ಕಾರವು ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ 10,000 ನೀಡಲಿದೆ. ಇದರಿಂದ ನಮ್ಮ ರಾಜ್ಯದ ರೈತರಿಗೆ, ಕೃಷಿ ಉದ್ಯೋಗಿಗಳಿಗೆ ಆರ್ಥಿಕ ನೆರವು ಸಿಗಲಿದೆ. ರೈತ ಸಿರಿ ಸ್ಕೀಮ್. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ರಾಜ್ಯ ಬಜೆಟ್ 2019-20 ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ರೈತ ಸಿರಿ ಯೋಜನೆಯನ್ನು ಪ್ರಾರಂಭಿಸಿತು. ಈ ಯೋಜನೆಯಡಿ ಕರ್ನಾಟಕ ಸರ್ಕಾರ ರಾಗಿ ಉತ್ಪಾದಕ ರೈತರಿಗೆ ಪ್ರತಿ ಎಕರೆಗೆ 10,000 ಆರ್ಥಿಕವಾಗಿ ನೆರವು ನೀಡುತ್ತದೆ. ಇಷ್ಟೇ ಅಲ್ಲದೆ ಬರಗಾಲದ ಸಂದರ್ಭದಲ್ಲಿ ರೈತರು ಬೇಕಾದಷ್ಟು ನೀರನ್ನು ಉಳಿಸಿ ಕೆರೆಗಳನ್ನು ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿತ್ತು. ಈ ಯೋಜನೆಯಡಿ ಸರ್ಕಾರ ಅನುಷ್ಠಾನಕ್ಕೆ ಒಟ್ಟು 250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದರು. ಈ ಯೋಜನೆಯ ಇತರೆ ಪ್ರಮುಖ ಮುಖ್ಯಾಂಶಗಳೊಂದಿಗೆ ಬರುತ್ತೆ. ಸರಿಸುಮಾರು ಬೆಳೆ ವಿಮೆಗೆ 5,500 ಕೋಟಿ ರೂಪಾಯಿ ಶೂನ್ಯ ಬಜೆಟ್. ನೈಸರ್ಗಿಕ ಕೃಷಿಗಾಗಿ 40 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿತ್ತು. ಕರಾವಳಿ ಪ್ಯಾಕೇಜ್ ಯೋಜನೆಗೆ 7,500 ರು ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಹಣ್ಣಿನ ಕೃಷಿಗೆ 150 ಕೋಟಿ ಮೀಸಲಿಡಲಾಗಿದೆ. ರೈತ ಸಿರಿ ಯೋಜನೆಯ ಉದ್ದೇಶ ನಮ್ಮ ರಾಜ್ಯದಲ್ಲಿ ಸಾವಯವ ಕೃಷಿಯನ್ನು ಉತ್ತೇಜಿಸಲು, ರಾಜ್ಯದ ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ನಮ್ಮ ರಾಜ್ಯದ ರೈತರಿಗೆ ಆರ್ಥಿಕ ನೆರವು ನೀಡುವುದು, ರಾಗಿ ಬೆಳೆಗಾರರಿಗೆ ಪ್ರತಿ ಹೆಕ್ಟರ್ಗೆ 10,000, ಒಣಭೂಮಿಯಲ್ಲಿ ನೀರನ್ನು ಪುನಃ ಸ್ಥಾಪಿಸಲು ಕೃಷಿ ಹೊಂಡಗಳನ್ನು ನಿರ್ಮಿಸುವುದು. ರೈತ ಸಿರಿ ಯೋಜನೆ ಅರ್ಹತೆಯ ಮಾನದಂಡ. ಅರ್ಜಿ ಸಲ್ಲಿಸುವವರು ನಮ್ಮ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಅರ್ಜಿ ಸಲ್ಲಿಸುವಂತವರು ವೃತ್ತಿಯಲ್ಲಿ ರೈತರಾಗಿರಬೇಕು. ರೈತ ಪ್ರಾಥಮಿಕ ರಾಗಿ ಉತ್ಪಾದಕನಾಗಿರಬೇಕಾಗುತ್ತದೆ. ಯೋಜನೆಗೆ ಅರ್ಹತೆ ಪಡೆಯಲು ರೈತ ಕನಿಷ್ಠ 1 ಹೆಕ್ಟರ್ಗೆ ಕೃಷಿ ಆಸ್ತಿ ಅಗತ್ಯವಿದೆ. ರೈತ ಸಿರಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು. ಅರ್ಜಿ ಸಲ್ಲಿಸುವವರು ಆಧಾರ್ ಕಾರ್ಡ್ ಅಥವಾ ಗುರುತಿನ ಪುರಾವೆ ನೀಡಬೇಕು. ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳು ಬೇಕಾಗುತ್ತೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಬೇಕಾಗುತ್ತದೆ. ಪಡಿತರ ಚೀಟಿ ಹಾಗೂ ವಿಳಾಸದ ಪುರಾವೆ. ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ ಹಾಗೂ ಭೂ ದಾಖಲೆ ವಿವರಗಳು. ಅರ್ಜಿ ಸಲ್ಲಿಸುವವರ ಪಾಸ್ಪೋರ್ಟ್ ಗಾತ್ರದ ಫೋಟೋ. ರೈತ ಸಿರಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ಮೊದಲನೇದಾಗಿ ಅರ್ಜಿ ಸಲ್ಲಿಸುವವರು ಕಸ್ಟೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ.